ಏಕಾದಶಿ ಮುಗೀತು. ಶ್ರಾವಣ ಸಾಲು ಸಾಲು ಹಬ್ಬ ಆಗಿರೋದ್ರಿಂದ ಪಾತ್ರೆ ಎಲ್ಲ ತೊಳೆದು ಧೂಳೆಲ್ಲ ಒದರಿಕೊಂಡು ನೆಲ ಒರೆಸೋಣ ಅಂತ ಹೇಳಿ ಧೂಳೆಲ್ಲ ಒರೆದು ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಬಂದ. ಅಮ್ಮ ನೀನು ಧೂಳು ಒದರಿದ್ಯಾ, ಪಾತ್ರೆ ತೊಳೆದಿದ್ಯಾ, ನಿನಗೂ ಸಾಕಾಗೈತೆ, ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ. ಮೇಲೆಲ್ಲ ನೀಟಾಗಿ ನೀರು ಹಾಕೊಂಡು ಒರೆಸ್ಕೊಟ್ಟ. ಮತ್ತು ನಾನು ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದೆ. ಫೋಟೋ ಫ್ರೇಮು, ಟಿ ವಿ ಹತ್ರ ಎಲ್ಲ ಕ್ಲೀನ್ ಮಾಡೋಣ ಅಂತ ಒರೆಸ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಪಾತ್ರೆ ತೊಳೆದಿಟ್ಟಿದ್ದೆಲ್ಲ ಒಣಕೊಂಡಿತ್ತು. ಮೇಲಕ್ಕೆಲ್ಲ ಕವರ್ ಹಾಕಿ ಶೆಲ್ಫ್ ಮೇಲೆ ಎತ್ತಿಟ್ವಿ. ಜಿಡ್ಡಾಗ್ತಾವೆ ಮತ್ತು ಪಾತ್ರೆಗಳು, ಇನ್ನು ಫೆಬ್ರವರಿ ನಾಗರ ಹಬ್ಬಕ್ಕೆ ತೊಳೆಯೋದಲ್ವ ಅಂತ ಹೇಳ್ಬಿಟ್ಟು ಮೇಗ್ಲವೆಲ್ಲನ ಮೇಲೆ ಇಟ್ವಿ ಪಾತ್ರೆನ. ಮತ್ತು ನೆನ್ನೆದು ಇವತ್ತು ಕಂಟಿನ್ಯೂಷನ್ ವೀಡಿಯೋ. ಬೆಳಗ್ಗೆನೇ ಬೇಗ ಎದ್ದು ಒಂದು ರೌಂಡು ಹಾಕೋಗಿ ಬಂದು ಹೊಲ್ದ ಹತ್ರ ಎಲ್ಲ ಓಡಾಡ್ಕೊಂಡು ಬಂದ್ವಿ. ಬಂದಾದಮೇಲೆ ರಾತ್ರಿ ತೊಳೆಯೋಕ್ಕಾಗಿರಲಿಲ್ಲ, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಇವಾಗಲೇ ತೊಳಿತಾ ಇದ್ದೀನಿ. ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅಷ್ಟರೊಳಗೆ ಇವೆರಡು ತೊಳೆದಿಟ್ಟು ಬೆಂಡೆಕಾಯಿ ತೊಳೆದಿಟ್ಟಿದ್ದೆ. ಒಣಕಂಡ್ಲಿ ಅಷ್ಟರಲ್ಲಿ ಒಂಚೂರು ಆರ್ಕಂಡ್ಲಿ ಅಂತ ಹೇಳ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೆ. ಅಷ್ಟರಲ್ಲಿ ಸಿಂಕೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟೆ. ಅಷ್ಟೊತ್ತಿಗೆ ಟೈಮ್ ಬಂದು 7:30 ಆಗ್ತಾ ಬಂದಿತ್ತು. ಅಷ್ಟರಲ್ಲಿ ನನ್ನ ಮಗಂಗೆ ಹಾಲೆಲ್ಲ ಕಾಸ್ಕೊಟ್ಟೆ. ಮಗಳು ಇಬ್ಬರು ಕುಡಿದ್ರು. ನಮ್ಮ ಮನೆಯವ್ರು ಆಚೆ ಹಸು ಕಟ್ಟಾಕಿ ಬಂದರು. ಅಷ್ಟರಲ್ಲಿ ಬೆಂಡೆಕಾಯಿ ಎಲ್ಲ ಒಣಕೊಂಡಿತ್ತು. ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಒಂಚೂರು ಹುರಿಯೋಣ ಅಂತ ಹುರಿಯೋಕೆ ಹಾಕಿದೆ. ಹುರಿದಿದ್ದೆಲ್ಲ ಆಯಿತು. ಇಲ್ಲಾಂದರೆ ಲೋಳೆ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಒಂದು ಸ್ವಲ್ಪ ಪಾತ್ರೆ ನಿಜವಾಗ್ಲೂ ತೊಳೆದು ಬೆಂಡೆಕಾಯಿ ಪಲ್ಯ ಆಗೋ ಅಷ್ಟರಲ್ಲಿ ಚೆನ್ನಾಗಿ ಹಿಟ್ಟು ನಾದೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಹದವಾಗಿ ಬಿಗಿಯಾಗಿ ಕಲಸಿಟ್ಟಿದ್ದೆ. ಹೆಂಚಿನ ಮೇಲೆ ಹಂಗೆ ಬರೆದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಅಂತ ಹೇಳಿ. ಮಿದಿಬೇಕು ಚೆನ್ನಾಗಿ. ಮಿದ್ದಿಟ್ಟರೆ ನಮ್ಮ ತುಮಕೂರು ಸೈಡ್ ಜಾಸ್ತಿ ಎಲ್ಲ ಈ ಥರನೇ ರೊಟ್ಟಿ ಮಾಡೋದು. ಅಕ್ಕಿ ಗೋಧಿ ಎರಡು ಮಿಕ್ಸ್ ಮಾಡಿ ಕಲಸಿ ರೊಟ್ಟಿನ ಬರೀತಾರೆ. ಚೆನ್ನಾಗಿ ನೆನ್ಕೊಂಡ್ರೆ 1 ಗಂಟೆಗಿಂತ ಮುಂಚೆ ಕಲಸಿಕ್ರೆ 8:30 ಅಷ್ಟೊತ್ತಿಗೆ ಹಾಕೋದ್ರಲ್ಲಿ ಸರಿ ಹೋಗುತ್ತೆ, ಹದ ಬರುತ್ತೆ. ಅದನ್ನು ಕಲಸಿ ಪಕ್ಕಕ್ಕೆ ಎತ್ತಿಟ್ಟೆ. ಅಷ್ಟರಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂಚೂರು ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ತವದ ಮೇಲೆ ಹಾಕಿ ಕಾಯಿ ತುರ್ಕೊಂಡು ಅದಕ್ಕೆ ಕಡಲೆಕಾಯಿ, ಒಂಚೂರು ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ ಹಾಕಿ ಚಟ್ನಿಗೆ ರೆಡಿ ಮಾಡಿದೆ. ಚಟ್ನಿ ಆಯಿತು. ಚಟ್ನಿ ಮಾಡಿದ ಜಾರಲ್ಲೇ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಬಾಡಿಸ್ಕೊಂಡೆ. ಚಟ್ನಿ ಮಾಡಿದ ಜಾರಲ್ಲೇ ಕಾಯಿ, ಖಾರ ಸಾಂಬಾರ, ಟೊಮೊಟೊ, ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬೆಂಡೆಕಾಯಿ ಪಲ್ಯಕ್ಕೆ ಹಾಕಿದೆ. ಅದು ಒಂದು ಕಡೆ ಬೇಯ್ಕೊಂತ ಇದೆ. ಅಷ್ಟರಲ್ಲಿ 1-2 ರೊಟ್ಟಿ ಹಾಕೋಣ, ಹುಡುಗರು ಸ್ಕೂಲಿಗೆ ಟೈಮ್ ಆಗಿಬಿಡುತ್ತಿನ್ನ ಅಂತ ಹೇಳಿ ರೊಟ್ಟಿ ಬರಿತಾ ಇದೆ. ಕೈಲೇ ಬರ್ಕೊಡಮ್ಮ ಅಂತ ಹೇಳ್ದ ನನ್ನ ಮಗ. ಅದಕ್ಕೆ ಕೈಲೇ ಹಾಕ್ತಾ ಇದ್ದೀನಿ, ಹೆಂಚಿನ ಮೇಲೆ ಬರಿತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಇಬ್ಬರು ಸೇರಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮಕ್ಳಿಗೆ ನಾವು ಇವತ್ತಿಂದ ಏನು ಕಲಿಸ್ತೀವೋ ದೊಡ್ಡವರಾದಾಗಲೂ ಅದೇ ಬರೋದು. ಹಾಗಾಗಿ ದೇವ್ರ ಪೂಜೆ ಎಲ್ಲ ನನ್ನ ಮಗಳು 5th ಮಾಡ್ಕೊಂಡು ಬರ್ತಾ ಇದ್ದಾಳೆ. ಅವಳಿಗೇನು ಅಭ್ಯಾಸ ಆಗೋಗ್ಬಿಟ್ಟೈತೆ. ಆದರೂ ಒಂದೊಂದು ಸಲ ನೀನೇ ಮಾಡಮ್ಮ, ಶುಕ್ರವಾರದೊತ್ತು ಮೇಲೆಲ್ಲ ಒರೆಸ್ತೀನಲ್ವ, ಹಂಗಾಗಿ ನೀನೇ ಮಾಡಮ್ಮ ಅಂತೇಳಿ ಮೇಲೆಲ್ಲ ಒರೆಸ್ಕೊಂಡು ಕೊಟ್ಟರೆ ಅವಳೆ ಕೆಳಗೆ ದೇವ್ರ ಪೂಜೆ 1-2 ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ತಾಳೆ. ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕೋದು ಎಲ್ಲ ಕಲ್ತ್ಕೊಂಡಿದ್ದಾಳೆ, ಅವಳೇ ಹಾಕ್ತಾಳೆ. ಮಕ್ಕಳಿಗೆ ಒಂದು ಸ್ವಲ್ಪ TV, ಫೋನು ಅವಾಯ್ಡ್ ಮಾಡಬೇಕು. ಈ ಥರ ಕೆಲಸಗಳಲ್ಲಿ ತೊಡಗಿಸ್ಬೇಕು. ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ತೇವೆ. ಮತ್ತು ಅವರು ಮುಂದಕ್ಕೆ ಡೈರೆಕ್ಟ್ ಒಂದೇ ಸಲ ಕಲಿಯೋಕ್ಕಾಗಲ್ಲ. ಸ್ವಲ್ಪನೇ ಕಲಿಸ್ಬಿಟ್ರೆ ಅವರು ಕಲ್ತ್ಕೋತಾರೆ. ತುಂಬ ಮುಂದಕ್ಕೆ ಯೂಸ್ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ ಅಂತ ಪೂಜೆ ಮಾಡೋದನ್ನ ನಾನು ಚಿಕ್ಕ ವಯಸ್ಸಿಂದನೇ ರೂಢಿ ಮಾಡಿದ್ದೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಅಷ್ಟರಲ್ಲಿ ಪಲ್ಯನೂ ಆಗಿತ್ತು. 1-2 ರೊಟ್ಟಿ ಹಾಕ್ಕೊಟ್ಟೆ. ಇಬ್ಬರು 1-1.5-2 ರೊಟ್ಟಿ ತಿಂದ್ಬಿಟ್ಟು ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳಿ ಹೊರಡ್ರು. ಇವತ್ತಿಬ್ಬರು ಸೈಕಲ್ ತಗೊಂಡೋಗಲ್ಲ, ಸೈಕಲಲ್ಲಿ ಹೇರಿಲ್ಲ ಅಂತ ಒಬ್ಳು ಹೇಳಿದ್ಲು. ಅದನ್ನೇ ಅವನು ಹಿಡ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ, ನಾನು ಸೈಕಲ್ ತಗೊಂಡೋಗಲ್ಲ ಅಂತೇಳಿ ಅವನು ಬೇಗ ತಿಂಡಿ ತಿಂತಾ ಇದ್ದಾನೆ. ಇಬ್ಬರು ಸ್ಕೂಲ್ಗೆ ರೆಡಿಯಾಗಿ ಇಬ್ಬರು ಹಿಂಗೆ ಡೈಲಿ ತಿಂಡಿ ತಿನ್ನೋದು. ಇವರಿಬ್ಬರದು ಆದಮೇಲೆ ನಾನು ನಮ್ಮ ಮನೆಯವ್ರು ತಿಂತೀವಿ. ಅವಳು ಟೈಮ್ ಆಯಿತು ಅಂತ ಆಚೆಗೆ ಬಂದು ಅವ್ರು ದೊಡ್ಡಪ್ಪನ ಗಾಡಿ ಸೌಂಡ್ ಕೇಳಿಸ್ಕೊಂಡು ಅಷ್ಟರಲ್ಲಿ ನಾನು ಹೋಗ್ಬಿಡ್ತೀನಿ ಅಂತೇಳಿ ಸೈಕಲ್ ಬಿಟ್ಟು ಇಬ್ಬರು ದೊಡ್ಡಪ್ಪನ ಜೊತೆ ಹೋದರು. ಇವರಿಬ್ಬರು ಹೋದರು. ನನಗೆ ಗೌರಮ್ಮನ ಹೊಲ್ದ ಹತ್ರ ಕಟ್ಟಾಕಿ ಬಂದು ಬಟ್ಟೆ ಹಿಂಡಬೇಕು. ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಓಕೆ ಬಾಯ್, ನಾಳೆ ಸಿಗೋಣ.